ನಿನ್ನ ಮರಿ ಮೊಮ್ಮಗ ನೋಡ್ತಾ ಇದ್ರೆ ನಂಗೆ ಟೇಟ್ ನಮ್ಮ ಅಪ್ಪ ನೋಡ್ದಂಗೆ ಆಯ್ತದೆ. ಹೌದಾ? ಎಲ್ಲಿ ತತ ಇಲ್ಲಿ? ಏನ್ಲಾ ನೀನು ನಿಮ್ ಮುತ್ತಾತನ ರೂಪಾನೇ ಒತ್ಕೊಂಡ್ ಬಂದಿದೀಯಾ? ಎಲ್ಲಿ ನೋಡೋಣ ಒಂದ್ಕಿತ. ಶಿವರಾಮ, ಹೌದು ಕಣ್ಲಾ, ಕಣ್ಣು ಮೂಗು ಕಿವಿ ಬಾಯಿ ಎಲ್ಲ ಮುತ್ತಾತಂದೆ. ಅಜ್ಜಮ್ಮ, ಅಜ್ಜಯ್ಯಂಗೆ ನಿನ್ನ ತಿರ್ಗಾ ನೋಡ್ಬೇಕು ಅಂತ ಆಸೆ ಆಗ್ಬಿಟ್ಟು ನಿನ್ ಮೊಮ್ಮಗಲಿ ಹೊಟ್ಟೆಲಿ ತಿರ್ಗಾ ಹುಟ್ಟು ಬಂದವನೆ ನೋಡು. ಮಗಲ ಏನೇನೋ ಮಾತಾಡ್ಬೇಡ. ಅಲ್ಲೆಲ್ಲೆಲ್ಲೆ ನೋಡ್ಲಾ ಕೊಟ್ಲೆ ನಮ್ಮಮ್ಮ ನಾಚಿಕತ್ತಾ ಇರೋದ. ಅಮ್ಮಮ್ಮ ಅಲ್ಲಿ ನೋಡು, ತಾತ ನಿನ್ಮೆಗೆ ಸ್ಯಾನೆ ಪಿರುತಿ ತೋರಿಸ್ತಾರಂಗದೆ. ಅಜ್ಜಮ್ಮ, ಮಗಿಗೆ ನೀನು ಶಾನೆ ಇಷ್ಟ ಆಗ್ಬಿಟ್ಟಾರಂಗಿದೆ. ನಾ ಇಷ್ಟ ಆಗದೆ ಇನ್ಯಾರ್ಲ ಆದರು? ಭವಾನಿ, ತಕ ಮಗನ್ನ 2 ನಿಮಿಷ ಬಂದೆ ನಾನು. ಅಮ್ಮಮ್ಮ, ಸಿಹಿಯಾಗದೆ ಉಪ್ಪಾಗದೆ ಹೇಳಲೇ ಇಲ್ಲ. ನಮ್ಮ ಹಟ್ಟಿ ಒಳಗಡೆ ನಾವೆಲ್ಲರೂ ಒಟ್ಟಾಗಿ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ನೆಗಾಡಿದ್ದು ಎಷ್ಟೋ ದಿನ ಆಗೋಗಿತ್ತು. ಆದ್ರೆ ಇದಕ್ಕೆಲ್ಲ ಕಾರಣ ನೀನೇ ಕಣವ ವಿದ್ಯಾ. ದಿಟ ಕಣಣ್ಣ, ನಮ್ಮ ವಿದ್ಯಾ ಭದ್ರನ್ ಕೈ ಹಿಡಿದು ನಮ್ಮ ಮಟ್ಟಿಗೆ ಸೊಸೆಯಾಗಿ ಬಂದ್ಮೇಲೆ ಎಲ್ಲ ಒಳ್ಳೇದೇ ಆಯ್ತದೆ. ಕಳೆದೋಗಿದ್ ಸಂತೋಷ ಖುಷಿ ಎಲ್ಲ ತಿರ್ಗಾ ನೋಡ್ತಾ ಇದ್ದೀವಿ. ದಿಟ ಗೋವಿಂದ, ಇವತ್ತು ನನ್ನ ಮನ್ಸಿಗೆ ಶಾನೆ ಸಂತೋಷ ಆಯ್ತಾಯ್ತು. ಅದನ್ನ ಹೆಂಗ್ ಹೇಳ್ಕೋಬೇಕು ಅಂತ ನನಗೆ ಗೊತ್ತಾಯ್ತಾ ಇಲ್ಲಕ್ಕಲ್ಲ. ಅದಕ್ಕೆ ಇವತ್ತು ಹಬ್ಬ ಮಾಡ್ಬಿಡುವ ಅನಿಸ್ತಾ ಇತ್ತು. ಅದಕ್ಕೇನಂತೆ, ಮಾಡೋಣ ಬಿಡ್ಲಾ? ಏನಮ್ಮ ಇದು ಮಾಡೋಣ ಅಂತ? ಬರೀ ಹಬ್ಬ ಯಾಕ್ಲ, ಮಾರಿ ಹಬ್ಬನೇ ಮಾಡಿಸ್ತೇನೆ, ನೋಡ್ತಾರೆ. ಲೇ ಮೂರಡಿ, ಈಟ್ ದಿನ ಸತ್ಯನ ಬಯಲ್ ಮಾಡಕ್ಕೆ ಟೈಮ್ ಕಾಯ್ತಿದ್ದೆ ಕಣೆ. ಆ ಟೈಮ್ ಈಗ ಸಿಕ್ಕದೆ. ನಿನ್ನ ಮರ್ವ ದಿನ ಹೆಂಗ್ ಕಳಿತೀನಿ ಈ ಊರ್ ಜನಗಳ ಮುಂದೆ ನೀನೇ ನೋಡ್ತಾ ಇರು. ಬಾಬಾ, ಹೆಂಗಿದ್ರು ನಮ್ಮ ಮುದ್ದು ಸೊಸೆಗೆ ತಾಳಿ ಶಾಸ್ತ್ರ ಆಗಿಲ್ಲ ಅಲ್ವೇ? ನೆಂಟ್ರಿಸ್ಟ್ರನ್ನೆಲ್ಲ ಸೇರಿಸಿ ದೊಡ್ಡದಾಗೆ ಮಾಡ್ಬಿಡೋಣ ಬಿಡಿ. ಈಶ್ವರಿ, ನೀನ್ ಹೇಳ್ತಾ ಇರೋದು ಸರಿಯಾಗದೆ ನೋಡು. ಈ ದಡ್ಡ ತಲೆಗೆ ಈ ಯೋಚನೆ ಬರ್ಲಿಲ್ಲ ನೋಡು. ರೀ, ಹೆಂಗಿದ್ರುವೆ ನಮ್ಮಿಬ್ರು ಸೊಸೆರಿಗೂ ಶಾಸ್ತ್ರ ಮಾಡ್ಬೇಕಲ್ವೇ? ಇಬ್ರಿಗೂ ಒಟ್ಟಿಗೆ ಮಾಡ್ಬಿಡುವ ಬಿಡಿ. ಹಂಗೆ ಮಾಡಿದ್ರಾಯ್ತು. ನೀನೆಲ್ಲ ಹೇಳ್ತಿ ಗೋವಿಂದ? ನೀ ಹೆಂಗ್ ಹೇಳ್ತೀಯೋ ಹಂಗೆ ಕಣಣ್ಣ. ಒಟ್ನಾಗೆ ನಮ್ಮ ಮಟ್ಟಿನಾಗೆ ಸಂಭ್ರಮ ಸಡಗರ ನಡಿಬೇಕು, ಆಟೆಯ.
ಅದೇ ಸಂಭ್ರಮದಲ್ಲಿ ನನ್ನ ಮಗನ ಜೀವನ ಹಾಳು ಮಾಡಿ ನಗ್ತಾ ನಿಂತೋಳಲ್ಲ ಈ ಮೂರಡಿ, ಇವಳನ್ನ ಶಾಶ್ವತವಾಗಿ ಮನೆಯಿಂದ ಆಚೆಗಟ್ತೀನಿ. ನೋನ ಈ ಕರಿಮಣಿ ಶಾಸ್ತ್ರಕ್ಕೆ ಏನೇನ್ ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ಕೊ. ಹಂಗೆ ಈ ಒಡವೆ ಅಂಗಡಿಯವ್ರನ್ನ ಕರ್ಸ್ಬಿಟ್ಟು ನಮ್ಮ ಮುದ್ದು ಸೊಸೆಗೆ ಒಂದು 1/4 kg ಒಡವೆ ಮಾಡಿಸ್ಬಿಡುವ, ಮಾಡಿಸಿ ಅವಳಿಗೆ ಉಡುಗೊರೆ ಕೊಟ್ಬಿಡುವ. ಮಗ 1/4 kg ಚಿನ್ವೆ. ಹ್ಞೂ ಕಣವ, ನಾನು ಸೊಸೆ ಮಾಡಿರೋ ಒಳ್ಳೆ ಕೆಲಸಕ್ಕೆ ಅವಳಿಗೇನು ಕೊಟ್ಟರು ಕಡಿಮೆನೆ. ಅದಕ್ಕೆ ನನ್ನ ಸಂತೋಷಕ್ಕೋಸ್ಕರ ನನ್ನ ಸೊಸೆ ಕೊಡ್ತಾರೆ ಉಡುಗೊರೆ. ಅಲ್ಲ ಅಣ್ಣ, ಈಗ ಅವಳದೇನ್ ಮಾಡ್ಬಾರ್ದು ಮಾಡಿದ್ಲು ಅಂತ 1/4 kg ಚಿನ್ನ ಕೊಡ್ತಾ ಇದೀಯಾ? ಸಾವಿತ್ರಿ, ನಮ್ಮಿಂದ ದೂರ ಆಗಿದ್ ನಮ್ಮ ಮನೆ ಮಗಳು ತಿರ್ಗಾ ಅಟ್ಟಿಗೆ ಬಂದವಳೆ ಅಂದ್ರೆ ಅದಕ್ಕೆ ಕಾರಣ ವಿದ್ಯಾನೇ ಅಲ್ವೇ? ಇದು ಒಳ್ಳೆ ಕೆಲ್ಸನೇ ಅಲ್ವೇ? ಅಂದ್ಮೇಕೆ ಅವಳಿಗೆ ಉಡುಗೊರೆ ಕೊಡೋದ್ರಲ್ಲಿ ತೆಪ್ಪೇನದೆ? ಏನವ ಮುದ್ದು ಸೊಸೆ, ನಿನಗೆ ಸಂತೋಷವೇ? ಅಲ್ಲ, ಇನ್ನೂ ಏನಾದ್ರೂ ಹೆಚ್ಚಿಗೆ ಬೇಕಾದ್ರೆ ಕೇಳು, ಕೊಡ್ಸುಮ. ಮಾವಯ್ಯ, ನನಗೆ ಉಡುಗೊರೆ ಚಿನ್ನ ಇದೇನು ಬೇಡ. ನಿಮ್ ಪಿರುತಿಯ ಆಶೀರ್ವಾದ ಇದ್ರೆ ಆಟೆ ಸಾಕು. ಈ ಮನೇಲಿ ಒಬ್ಳಾಗಿ ನಿಮ್ ಕಷ್ಟ ಸುಖದಲ್ಲಿ ಭಾಗಿ ನನ್ ಬದುಕಿರೋ ಗಂಟನುವೆ ಈ ಹಟ್ಟಿನಲ್ಲಿರಕ್ಕೆ ಅವಕಾಶ ಮಾಡ್ಕೊಡಿ. ನನಗೆ ಆಟೆ ಸಾಕು ಮಾವಯ್ಯ. ಇದೇನ್ ಮಾತು ಅಂತ ಹೇಳ್ತಾ ಇದೀಯವ ನೀನು? ಈ ಶಿವರಾಮೇಗೌಡನ ಸೊಸೆ, ಈ ಮನೆ ನಿಂದು, ನಾವೆಲ್ಲರೂ ನಿನ್ನವರು ಕಣವ. ಕೇಳ್ಬೇಕಾಯ್ತದೇನ್ ಕಣ್ಬಾವ. ಅಮ್ಮಿ, ಇವರೆಲ್ಲ ಅವರೇ ಸುಮ್ಕಿರಮ್ಮಿ. ಇದ್ರೆ ನಂಗೇನು, ಎಲ್ಲ ಸೇಡ್ ತಿರ್ಸ್ಕೊತಾ ಇದ್ದೀನಮ್ಮಿ. ಹಂಗ ಅನ್ಕೊಳ್ಳಿ. ಸುಮ್ಕೆ ಇರಮ್ಮಿ. ರೇ ಭದ್ರ, ಈಗೇನ್ಲಾಯ್ತಾ ನಿನ್ಗೆ? ಅಪ್ಪಯ್ಯ ಕ್ವಾಟ್ಲೆ ಒಂದ್ ಜೋಕ್ ಹೇಳ್ದ, ಅದಕ್ಕೋಸಿ ನಗು ಬಂತು ಆಟೆಯ. ನಾನ್ ಯಾವಾಗ ಹೇಳ್ದೆ ಅಂತಮ್ಮ? ಅದಕ್ಕಲ್ಲ, ನಿಮ್ ಮೊನ್ನೆ ಹೇಳಿದ್ದಲ್ಲ, ಅದೀಗ ನೆನ್ಪಾತು. ಇವತ್ತು ನಿನ್ಗೇನಾಗಿದ್ದಲ್ಲ? ಮಾವಯ್ಯ, ಇಸೆ ಬೇರೆನೇ ಅದೇ, ನಿನ್ಗೆ ಅರ್ಥ ಆಗಕ್ಕಿಲ್ಲ ಬಿಡು. ಲೇ, ಏನ್ಲ ಹಂಗಂದ್ರೆ? ಅಲ್ಲಕಲ್ಲ, ನಾನು ಆಟೋದಿಂದ ನೋಡ್ತಾ ಇದ್ದೀನಿ, ನನ್ನ ಮುಂದ್ಗುಂಟೇನೆ ಹುಡುಗಾಟ ಆಡಿರೆ. ನಿನ್ನ ನೋಡ್ತಾ ಇದ್ರೆ ಹೆಂಗೆಂಗೋ ಆಡ್ತಾ ಇದ್ದಿ, ಇವನ್ ನೋಡಿದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ. ಏನ್ಲ ನಿಮ್ ಕತೆ? ಅಣ್ಣ, ಅವನ ವಿಷಯ ಬಿಡು. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ನಿಗೆ. ನಿನ್ನೋ ಅಮ್ಮಿ, ಅಪ್ಪಯ್ಯ ಮುಂದ್ಗುಟ್ಟೆ ನಂಗೆ ಮಕ್ಕರ್ ಮಾಡ್ದೆ ಅಲ್ವಾ? ಕೈಗೆ ಸಿಗು ನಿಂಗೆ ಮಾಡ್ತೀನಿ. ಹೆಂಗಿದೆಯಮ್ಮ ಪೋಸ್ಟು? ಸುಭಾಸ, ಸೂಪರ್ ಆಗದೆ ಕಣ್ಲ. ಪಿಕ್ಚರು ಬರೀ ಇಟ್ಟಲ್ಲ, ಸೂಪರ್ ಹಿಟ್ ಆಯ್ತದೆ ಕಣವ. ಈ ಪೋಸ್ಟರ್ ನ ನೋಡ್ಬಿಟ್ಟು ಆಪೋಸಿಟ್ ಅಭ್ಯರ್ಥಿಗೆ ಭರ್ಜರಿ ಓಟ್ ಬೀಳ್ತದೆ. ಮತ್ತೆ ನಮ್ಮಮ್ಮ ಈಶ್ವರಿ ರೆಡಿ ಮಾಡ್ಸಿರೋದು ಅಂದ್ರೆ ಸುಮ್ನೆ? ಸುಭಾಸ, ಇಡೀ ಕ್ಷೇತ್ರದಾಗೆ ಎಲ್ಲ ತಿರುಗಿ ನೋಡಿದ್ರು ಈ ಪೋಸ್ಟ್ರೆ ಕಾಣ್ಬೇಕು. ತಣ್ಣಗಾಗಿರೋ ಅಪ್ಪ ಮಗನ್ ರಕ್ತ ಹಂಗೆ ಕುದಿಬೇಕು, ಆಗ್ಲೇಯ ನಾವ್ ಅನ್ಕಂಡಂಗಾಗದು. ಅಮ್ಮ, ಅದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬೇಡ. ಅದಕ್ಕೇನ್ ಬೇಕೋ ಎಲ್ಲಾ ವ್ಯವಸ್ಥೆ ನಾನು ಮಾಡಿವ್ನಿ. ಆಗ್ಲೇ ಅರ್ಧ ಕ್ಷೇತ್ರದಾಗ ಈ ಪೋಸ್ಟು ಒಂದು ಹೊಸ ಕಥೆನೆ ಸೃಷ್ಟಿ ಮಾಡಿರ್ತವೆ.
ಸುಭಾಸ, ಯಾವುದೇ ಕಾರಣಕ್ಕೂ ಈ ಪೋಸ್ಟ್ರಿಂದ ನಮ್ಮ ಕೈವಾಡ ಐತೆ ಅಂತ ಯಾವನಿಗೂ ಗೊತ್ತಾಗ್ಬಾರ್ದು. ಎಲ್ರ ದೃಷ್ಟಿನಾಗೆ ಇದು ವಿರೋಧ ಪಕ್ಷದವ್ರ ಕೆಲಸ ಆಗಿರ್ಬೇಕು. ಅಮ್ಮ, ನಾನ್ ನಿನ್ನ ಮಗ. ಮೊಸರು ತಿಂದ ಮೇಕೆ ಮುತ್ತಿಗೆ ಒರ್ಸೋದು ನನ್ಗೇನು ಹೊಸದೆ. ಇದ್ರಂಗ್ ನಮ್ ಕೈವಾಡ ಇರ್ಲಿ, ನಮ್ ನೆರಳು ಸೋಕದೆ ಅಂತಲೂ ಯಾರಿಗೂ ಗೊತ್ತಾಗಕ್ಕಿಲ್ಲ. ನೋಡ್ತಾ ಇರ್ ಸುಭಾಸ, ಈ ಪೋಸ್ಟ್ ಕರಾಮತ್ ಏನು ಅಂತವ. ನಾನ್ ಬಿಟ್ಟಿರೋ ಈ ಬಾಣಕ್ಕೆ 2 ಅಕ್ಕಿ ಬೀಳ್ತವೆ ಅಲ್ಲ, ಬೀಳಲೇಬೇಕು. ಗೌಡ್ರಿ ಎತ್ತಾಗ ಹೊಂಟೋದ್ರು? ನಂಗೆ ಹೇಳ್ದೆ ಹೊಂಟೋದ್ರಾ? ಅಮ್ಮಿ, ಗೌಡ್ರೆ ಹಿಂಗ ಆಟ ಆಡ್ಸೋದು ಏಟ್ ಹೆದ್ರಿಕೆ ಆಯ್ತು ಗೊತ್ತೇ? ಓಹೋ, ನೀನ್ ಮಾತ್ರ ಅಪ್ಪಯ್ಯ ಚಿಕ್ಕಪ್ಪನ ಮುಂದೆ ಆಟ ಆಡ್ಸ್ಬೋದು, ನಾನ್ ಆಟ ಆಡ್ಸ್ಬಾರ್ದಾ? ಮೊದ್ಲು ಅಟ್ಟಿಯವ್ರ ಮುಂದ್ಗುಟ್ಟೆ ಆಟ ಆಡ್ಸಕ್ ಶುರು ಮಾಡಿದ್ ಯಾರು? ಅತ್ತೆ ಚಿಕ್ಕತ್ತೆ ಮುಂದೆ ನೀವ್ ಆಟ ಆಡ್ಸಿದ್ರಿ, ಅದಕ್ಕೆ ನಾನು ಹಂಗೆ ಮಾಡ್ದೆ. ಓಹೋ, ಅಂದ್ರೆ ನಾನ್ ಮಾಡಿದ್ದಕ್ಕೆ ಕೌಂಟರ್ ಕೊಟ್ಟೆ ಅನ್ನು? ಕೌಂಟ್ರು ಅಂತ ಅಲ್ಲ ಗೌಡ್ರೆ, ಅಟ್ಟಿಯವ್ರ ಮುಂದ್ಗುಟ್ಟೆ ಎಲ್ಲ ಹಂಗ್ ಮಾಡಿದ್ರೆ ಏಟ್ ಮುಜುಗರ ಆಯ್ತದೆ ಅಂತ ನಿಮ್ಗ್ ತೋರ್ಸ್ಕೊಟ್ಟೆ ಆಟೆಯ. ಏನಂಗಾದ್ರೆ ನಾನು ಕೀಟ್ಲೆ ಮಾಡ್ಬಾರ್ದು ಅನ್ನೋ? ಅಯ್ಯೋ, ನಾನೇ ಹಂಗಂದೆ. ಅದಕ್ಕೆ ಅಂತ ಸಮಯ, ಸಂದರ್ಭ, ಜಾಗ ಇರ್ತದೆ. ಅದಕ್ಕೆ ಅಲ್ವೇ ಗಂಡ ಹೆಂಡ್ರು ರೂಮ್ ಅಂತ ಕೊಟ್ಟಿರೋದು. ಓ, ಹಂಗಾದ್ರೆ ರೂಮಲ್ಲಿ ಎಲ್ಲದಕ್ಕೂ ಅನುಮತಿ ಇದೆ ಅನ್ನಂಗ ಆಯ್ತು. ಮತ್ತೆ ಅಮ್ಮೆ, ನಾನ್ ತಾನೇ ಏನ್ ಮಾಡ್ಲಿ ಹೇಳು? ನಾನು ಯಾವಾಗ ಬಂದ್ರು ರೂಮ್ಗೆ ನಿಮ್ ಪುಸ್ತಕ ಇಟ್ಕೊಂಡ್ ಓದ್ತಾ ಇರ್ತೀಯ. ಅದು ಅಲ್ದೆಲ್ಲಯ್ಯ ಅಮ್ಮೆ, ಪುಸ್ತಕ ಅನ್ಬಿಟ್ಟೆ ನೆನ್ಪಾಯ್ತು ನೋಡು. ಇವತ್ತು ನೀನು ಟ್ಯೂಷನ್ಗೆ ಹೋಗಕ್ಕಿಲ್ವೇನಮ್ಮೆ? ಸದ್ಯಕ್ಕೆ ಅದ್ರ ಅವಶ್ಯಕತೆ ಇಲ್ಲ ಗೌಡ್ರೆ. ಇದ್ಯಾಕಮ್ಮೆ? ಅಂದ್ರೆ ಇಟ್ಬಿರ್ನ ಪಾಠ ಎಲ್ಲ ಕಲ್ತ್ಬಿಟ್ಟೆ? ಗೌಡ್ರೆ, ನಾನೀಗ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ಈಗ ಹೆಂಗೋ ಭವಾನಿ ಅಕ್ಕ ಅಟ್ಟಿಗ್ ಬಂದವ್ರಲ್ವೇ, ಅವರೇ ಹೇಳ್ಕೊಡ್ತಾರೆ. ಆಗ್ಲೇ ನಾನು ಅವ್ರ ತವ ಮಾತಾಡಿ ಡೀಲ್ ಮಾಡ್ಕೊಂಡ್ ಬಂದೀವ್ನಿ. ಸೂಪರ್ ಕಣಮ್ಮಿ ನೀನು. ಹೆಂಗು ನಿಂಗೂ ಬಿಡುವಾದಾಗೆಲ್ಲ ಹೋಗಿ ಆರಾಮಾಗಿ ಪಾಠ ಹೇಳಿಸ್ಕೋಬಹುದು. ಹೂ ಗೌಡ್ರೆ, ಅವ್ರ ಮನೆಗ್ ಬಂದಿದ್ರಿಂದ ಅಟ್ಟಿಯವ್ರ ತವ ಸುಳ್ಳು ಹೇಳೋದ್ ತಪ್ತು. ಆದ್ರೆ ನಂಗ್ ಬೇಸರ ಆಯ್ತದ್ ನೋಡು. ಯಾಕ್ ನಮ್ಮ ಅಪ್ಪನ ಅಳಿಮಯ್ಯ? ಅದು ನಿನ್ನನ್ ಬಿಟ್ಟು ನಾನು ಒಬ್ನೇ ಹೋಗ್ಬೇಕಲ್ವೇ? ದಿನಾಗ್ಲೂ ಇಬ್ರು ಹೋಗ್ತಾ ಇದ್ವಿ, ಈಗ ಒಬ್ನೇ ಹೋಗಕ್ಕೆ ಹೊಸಿ ಬೇಸರ ಆಯ್ತೈತೆ. ಅಲ್ಲ ಗೌಡ್ರೆ, ಏನು ನಾವಿಬ್ರು ದೂರ ಆಯ್ತು. ಅಮ್ಮೆ ಬಿಡ್ತು ಅನ್ನೋ, ದೂರ ಆಗ ಮಾತೆಲ್ಲ ಯಾಕಾಡ್ತೀಯಮ್ಮೆ? ಅಯ್ಯೋ, ನನ್ ಬಾಯಿ ಮಾತಿಗೆ ಹೇಳ್ದೆ ಬಿಡಿ, ನಾನು ಇಲ್ಲೇ ಇರ್ತೀನಲ್ವೇ. ನೀವ್ ಹೋಗ್ಬಿಟ್ಟು ಪ್ರಚಾರ ಮುಗಿಸ್ಕೊಂಡು ಬಿರ್ನೆ ಬಂದ್ಬಿಡಿ ಗೌಡ್ರೆ. ಆಯ್ತು, ಈ ನಿನ್ ಗೌಡ್ರಿಗೋಸ್ಕರ ಕಾಯ್ತಾ ಇರೋ, ನಮ್ ಬಿರ್ನೆ ಹೋಗಿ ಬಂದ್ಬಿಡ್ತೀನಿ, ಸರಿಯೇ?